ಸದನವನ್ನು ನಡೆಯೋದಕ್ಕೆ ವಿಪಕ್ಷಗಳಾಗಿರುವಂಥ ಬಿಜೆಪಿ ಹಾಗೂ ಜೆಡಿಎಸ್ ಬಿಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಏನು ವಿಧಾನಸೌಧದ ಬಳಿ ಇರುವಂತಹ ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಇದೀಗ ಮಾಜಿ ಸಚಿವರಾಗಿರುವಂಥ ರಾಜಣ್ಣ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲನೇದಾಗಿ ಇಷ್ಟೊಂದು ವಿಚಾರಗಳು ನಡೀತಾ ಇದೆ ಅಂದರೆ ಇಲ್ಲಿ ಪ್ರಮುಖವಾಗಿ ವಿಪಕ್ಷಗಳು ಚರ್ಚೆಗೆ ಬರಬೇಕು, ಚರ್ಚೆಯ ಮೂಲಕ ಏನು ಸರ್ಕಾರವನ್ನು ಕಟ್ಟಿ ಹಾಕಬೇಕು. ಆದರೆ ಆ ಪ್ರಯತ್ನ ಆಗ್ತಾ ಇಲ್ಲ. ಕೇವಲ ಒಬ್ಬ ಸಚಿವರ ರಾಜೀನಾಮೆ ವಿಚಾರ ಇಟ್ಕೊಂಡು ಪ್ರತಿಭಟನೆಗೆ ಮೊರೆ ಹೋಗ್ತಾ ಇರುವಂಥದ್ದು. ಏನು ಹೇಳ್ತೀವಿ ಸರ್? ಇದು ಈ ರಾಜ್ಯದ ಪ್ರಜಾಪ್ರಭುತ್ವದ ದುರ್ದೈವ. ಇದು ಸಾರ್ವಜನಿಕರ ಹಣದಲ್ಲಿ ನಾವು ಅವರ ಒಂದು ಅನುಕೂಲಕ್ಕೆ ಈ ಸಭೆಗಳು ನಡಿಬೇಕೆ ಹೊತ್ತು ಇವರು ಅವರ ಹಣದಲ್ಲಿ ನಾವು ವ್ಯಯ ಮಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ. ನಾಗೇಂದ್ರ ಅವರು ಆರೋಪಿ ಇದ್ದಾರೆ ಹೊರತು ಅವರು ಅಪರಾಧಿ ಅಲ್ಲ. ಈ ರೀತಿ ಕೇಸ್ಗಳಿರ್ತಕ್ಕಂಥದ್ದು ಬಹಳಷ್ಟು ಜನದ್ದು ಬಿಜೆಪಿ ಮುಖ್ಯಮಂತ್ರಿಗಳೇ ಇದ್ದಾರೆ. ಆದರೆ ನ್ಯಾಯಾಲಯದಲ್ಲಿ ತೀರ್ಪು ಬರೋವರೆಗಾದ್ರೂ ಕಾಯಿಲೆ ಅವರು. ಆದರೆ ಅದಕ್ಕಿಂತ ಜ್ವಲಂತ ಸಮಸ್ಯೆ ಭೀಕರ ಬರಗಾಲ ಎದುರಿಸ್ತಾ ಇದ್ದೇವೆ ರಾಜ್ಯದ ಜನರು. ಆ ಬರಗಾಲದ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ಲಿ ಆ ಜನರಲ್ಲಿ ನೆಮ್ಮದಿ ಹುಟ್ಟಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಆದರೆ ಆ ಒಂದು ಜನರ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡದೆ ನಾವು ರಾಜಕೀಯಕ್ಕೋಸ್ಕರ ಸದನವನ್ನು ವೇಳೆಯನ್ನು ಹಾಳು ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇದು ಪ್ರಜಾಪ್ರಭುತ್ವ ವಿರೋಧಿಗಳು ಮಾಡ್ತಕ್ಕಂಥ ಕ್ರಮ. ಸರ್, ಈಗ ಜನರಿಗೂ ಒಂದು ಸಂದೇಶ ಹೋಗ್ತಾ ಇರುವಂಥದ್ದು ಇಲ್ಲಿಂದ ಅಂದರೆ ಯಾಕಾಗಿ ನಮ್ಮ ರಾಜ್ಯ ಸರ್ಕಾರ ಒಬ್ಬರು ಸಚಿವರನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದೆ, ಸದನವನ್ನು ನಡೆಯೋದಕ್ಕೆ ವಿಪಕ್ಷಗಳು ಬಿಡ್ತಾ ಇಲ್ಲ, ಯಾಕಾಗಿ ಇಷ್ಟೊಂದು ಡಿಫೆಂಡ್ ಮಾಡ್ಕೊಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಜನರಲ್ಲಿ. ಡಿಫೆಂಡ್ ಎಲ್ಲಿವರೆಗೂ ಮಾಡಬೇಕು ಅಂದರೆ ನ್ಯಾಯಾಲಯದಲ್ಲಿ ಯಾವತ್ತು ಅವರ ಅಪರಾಧಿ ಅಂತ ತೀರ್ಪು ಬರುತ್ತೋ ಅಲ್ಲಿನವರೆಗೂ ಕೂಡ ನಾವು ಡಿಫೆಂಡ್ ಮಾಡ್ತಕ್ಕಂಥದ್ದೇ. ಅಲ್ಲಿ ಅಪರಾಧಿ ಅಂತ ತೀರ್ಪು ಬಂದ ಮೇಲೆ ಡಿಫೆಂಡ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ಇವರು ಈ ಹಂತದಲ್ಲಿ ಒಬ್ಬ ವ್ಯಕ್ತಿನ, ಒಬ್ಬ ದಲಿತ ಮಂತ್ರಿನ ಇವರು ಗುರಿಯಾಗಿಟ್ಟುಕೊಂಡು ಇವರು ಈ ರೀತಿ ಸದನದ ಕಲಾಪದ ಸಮಯ ಹಾಳು ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಹಣನ ಪೋಲು ಮಾಡ್ತಕ್ಕಂಥ ಪ್ರಕ್ರಿಯೆ ಇದು ಯಾರ ವಿರೋಧ ಪಕ್ಷಕ್ಕೂ ಕೂಡ ಶೋಭೆ ತರೋದಲ್ಲ. ಈ ಒಂದು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಕೆಲಸ ಇದು ಪ್ರಜಾಪ್ರಭುತ್ವ ವಿರೋಧಿಗಳು.